ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕಳೆದ ಒಂದು ವಾರ ಕಾಲ ದೇವರು ನಮ್ಮೊಟ್ಟಿಗೆ ಎತ್ತು ನಮ್ಮನ್ನು ಕಾಯ್ದನು. ಈ ವಾರದಲ್ಲೂ ಕೂಡ ಈ ವಾರದ ಪ್ರಾರಂಭ ದಿವಸದಿಂದಲೇ ದೇವರು ನಮ್ಮೊಟ್ಟಿಗೆ ಮಾತನಾಡಿ ನಮ್ಮನ್ನು ಕಳಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಈ ವಾರಕ್ಕೆ ನಮಗೆ ಬೇಕಾಗಿರುವಂಥ ದೇವರ ವಾಕ್ಯ ಇದಾಗಿದೆ. ಕೀರ್ತನೆಗಳ ಪುಸ್ತಕ 17ನೇ ಅಧ್ಯಾಯ 6ನೇ ವಾಕ್ಯ. ಕೀರ್ತನೆಗಳು 17 ವಾಕ್ಯ 6. ಸ್ಯಾಮ್ಸ್ ಚಾಪ್ಟರ್ 17 ವರ್ಸ್ 6. ದೇವರೇ, ನನಗೆ ಸದುತ್ತರವನ್ನು ದಯಪಾಲಿಸುವಿ ಎಂದು ಮೊರೆ ಇಡುತ್ತೇನೆ, ಕಿವಿ ಕೊಟ್ಟು ಕೇಳು. ಆಮೆನ್, ಹಲ್ಲೆಲೂಯಾ. ದಾವೀದನ ಪ್ರಾರ್ಥನೆಯಾಗಿದೆ. ಈ ಪುಸ್ತಕದಲ್ಲಿ ನಾವು ನೋಡುವಾಗ, ಈ ಕೀರ್ತನೆ ನಾವು ನೋಡುವಾಗ, ದೇವರೇ ನನಗೆ ಸದುತ್ತರವನ್ನು ದಯಪಾಲಿಸುವಿ ಎಂದು ಮೊರೆ ಇಡುತ್ತೇನೆ, ಕಿವಿ ಕೊಟ್ಟು ಕೇಳು. ಆತನು ನಂಬಿಕೆಯಿಂದ ದೇವರ ಸಮೂಹದಲ್ಲಿ ಪ್ರಾರ್ಥಿಸುವ ಒಂದು ಪ್ರಾರ್ಥನೆಯಾಗಿದೆ ಈ ಪ್ರಾರ್ಥನೆಯು. ಆಮೆನ್, ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಕೂಡ ದೇವರನ್ನು ನೋಡಿ ನಾವು ಮೊರೆ ಇಡುವಾಗ, ಪ್ರಾರ್ಥಿಸುವಾಗ ನಂಬಿಕೆಯಿಂದ ನಾವು ಮೊರೆ ಇಡುವುದಾದರೆ, ನಂಬಿಕೆಯಿಂದ ನಾವು ಪ್ರಾರ್ಥಿಸುವುದಾದರೆ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರಾಗಿದ್ದಾನೆ. ಮಾತ್ರವಲ್ಲ, ನಾವು ಕೂಗಿಕೊಳ್ಳುವಾಗ ಆತನು ಕಿವಿ ಕೊಟ್ಟು ಕೇಳಿ ನಮಗೆ ಉತ್ತರ ಕೊಡುವ ದೇವರಾಗಿದ್ದಾನೆ. ಅದೇ ನಂಬಿಕೆಯಿಂದಲೇ ದಾವೀದನು ಪ್ರಾರ್ಥಿಸುತ್ತಾನೆ, ದೇವರೇ ನನಗೆ ಸದುತ್ತರವನ್ನು ದಯಪಾಲಿಸುವಿ ಎಂದು ಮೊರೆ ಇಡುತ್ತೇನೆ, ಕಿವಿ ಕೊಟ್ಟು ಕೇಳು. ಆಮೇಲೆ ನಮ್ಮ ಪ್ರಾರ್ಥನೆ ಕೂಡ ಈ ವಾರದ ಮೊದಲನೇ ದಿವಸದಿಂದಲೇ ಇದೇ ಪ್ರಕಾರವಾಗಿರಲಿ ನಮ್ಮ ಪ್ರಾರ್ಥನೆಯು. ಆಮೇಲೆ ಹಲ್ಲೆಲೂಯಾ. ಕರ್ತಾವೇ, ನೀ ನಮಗೆ ಸದುತ್ತರವನ್ನು ದಯಪಾಲಿಸುವ ದೇವರೆಂಬುದಾಗಿ ನಂಬಿ ನಾನು ನಿಮ್ಮ ಬಳಿಯಲ್ಲಿ ಬರುತ್ತೇನೆ, ನಾನು ನಿಮ್ಮ ಬಳಿಯಲ್ಲಿ ಮೊರೆ ಇಡುತ್ತೇನೆ, ನಿಮ್ಮ ಬಳಿಯಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ನೀನು ಕಿವಿ ಕೊಟ್ಟು ಕೇಳಿ ನನಗೆ ಸದುತ್ತರವನ್ನು ದಯಪಾಲಿಸಪ್ಪ, ನನ್ನ ಪ್ರಾಬ್ಲಮ್ಸ್ ಎಲ್ಲವನ್ನು ನೀಗಿಸಿ ನಮ್ಮನ್ನು ಸಂತೋಷವಾಗಿ ನಡೆಸುವಪ್ಪ ಎಂಬುದಾಗಿ ನಾವು ದೇವರ ಸಮೂಹದಲ್ಲಿ ಕೊಟ್ಟು ಪ್ರಾರ್ಥಿಸೋಣ. ಹಲ್ಲೆಲೂಯಾ. ನಮ್ಮ ಯಾವಾಗಲೂ ನಾವು ಪ್ರಾರ್ಥಿಸುವಾಗಲೆಲ್ಲ ದೇವರು ನಮ್ಮ ಪ್ರಾರ್ಥನೆ ಕೇಳಿ ನಮಗೆ ಸದುತ್ತರವನ್ನು ದಯಪಾಲಿಸುವ ದೇವರಾಗಿದ್ದಾನೆ. ಆತನ ಪ್ರಾರ್ಥನೆಯನ್ನು ಕೇಳಿ ಆಮೇಲೆ ಹಲ್ಲೆಲೂಯಾ ಅವನು ವ್ಯರ್ಥವಾಗಿ ನಮ್ಮನ್ನು ಕೈ ಬಿಡುವ ದೇವರಲ್ಲ. ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮಗೆ ಸದುತ್ತರವನ್ನು ದಯಪಾಲಿಸಿ ನಮ್ಮನ್ನು ಅನುಗ್ರಹಿಸಿ ನಮ್ಮನ್ನು ಮತ್ತೊಬ್ಬರ ಮುಂದೆ ಸಾಕ್ಷಿಯಾಗಿ ನಿಲ್ಲಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮನ್ನು ಯಾವಾಗಲೂ ನಿರಾಸೆಗಳಿಗಾಗಿ ಮಾಡುವ ದೇವರಲ್ಲ ನಮ್ಮ ದೇವರು. ನಮ್ಮನ್ನು ಸಂತೋಷವಾಗಿ ಸಮಾಧಾನವಾಗಿ ನಮ್ಮನ್ನು ಕಳುಹಿಸುವ ನಡೆಸುವ ದೇವರಾಗಿದ್ದಾನೆ. ಯಾಕಂದರೆ ಈ ಲೋಕವು ಕೊಡುವ ಪ್ರಕಾರವಲ್ಲ, ನಾನು ನನ್ನ ಸಮಾಧಾನವನ್ನೇ ನಿಮಗೆ ಕೊಡುತ್ತೇನೆಂಬುದಾಗಿ ಹೇಳುವ ಕರ್ತನು ನಾವು ಪ್ರಾರ್ಥಿಸುವಾಗ ನಮಗೆ ತಕ್ಕ ಉತ್ತರ ಕೊಡುವ ಕರ್ತನಾಗಿದ್ದಾನೆ. ನಾವು ಆತನ ಸಮ್ಮುಖದಲ್ಲಿ ನಮ್ಮನ್ನು ಸಮರ್ಪಿಸಿಕೊಟ್ಟು ಈ ಬೆಳಗಿನ ಸಮಯದಲ್ಲಿ ಪ್ರಾರ್ಥಿಸೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಪ್ರೀತಿಸುವ ನಮ್ಮ ತಂದೆಯಾದ ದೇವರೇ, ಕಥಾವೆ, ಈ ಬೆಳಗಿನ ಸಮಯದಲ್ಲಿ ನಿನ್ನ ಸಮ್ಮುಖಕ್ಕೆ ನೇರವಾಗಿ ಬರುತ್ತಿದ್ದೇವಪ್ಪ. ಈ ಕೀರ್ತನೆಯಲ್ಲಿ ದಾವೀದನು ಹೇಳುವ ಪ್ರಕಾರ, ಕರ್ತನೇ ದೇವರೇ ನನಗೆ ಸದುತ್ತರವನ್ನು ದಯಪಾಲಿಸುವೆ ಎಂದು ಮೊರೆ ಇಡುತ್ತೇನೆ, ನೀನು ಕಿವಿ ಕೊಟ್ಟು ಕೇಳುವಂಬುದಾಗಿ ಪ್ರಾರ್ಥಿಸುವಂಥ ಈ ಪ್ರಾರ್ಥನೆ ಪ್ರಕಾರವೇ ಕರ್ತನೇ ನಾನು ಕೂಡ ಈ ಸಮಯದಲ್ಲಿ ನಿನ್ನ ಸಮ್ಮುಖ ನೇರವಾಗಿ ಬಂದು ಪ್ರಾರ್ಥಿಸುತ್ತೇನಪ್ಪ. ನೀ ನಮಗೆ ಸದುತ್ತರವನ್ನು ದಯಪಾಲಿಸುವ ದೇವರಪ್ಪ. ನೀನು ವಾಗ್ದಾನದಲ್ಲಿ ನಂಬಿಗಸ್ತನಾಗಿದ್ದು ನಮ್ಮನ್ನು ನಡೆಸುವ ದೇವರಪ್ಪ. ಆದ್ದರಿಂದಲೇ ಕರ್ತನೇ ನಂಬಿಕೆಯಿಂದಲೇ ನನ್ನ ಸಮೂಹದಲ್ಲಿ ಈ ಪ್ರಾರ್ಥನೆಯನ್ನು ಸಮರ್ಪಿಸುತ್ತೇನೆ ಕರ್ತನೇ. ಸ್ತೋತ್ರ, ಹಲ್ಲೆಲೂಯಾ. ನೀನು ನಮ್ಮ ಪ್ರಾರ್ಥನೆಗೆ ಕಿವಿ ಕೊಟ್ಟು ಕೇಳಿ ಸದುತ್ತರವನ್ನು ದಯಪಾಲಿಸಿ ಮತ್ತೊಬ್ಬರ ಮುಂದೆ ಸಾಕ್ಷಿಯಾಗಿ ನಿಲ್ಲಿಸಬೇಕಾಗಿ ಪ್ರಾರ್ಥಿಸುತ್ತೇವೆ. ನನ್ನ ಎಲ್ಲ ವಿಧವಾದ ಸಮಸ್ಯೆಗಳಿಂದಲೂ ನನ್ನನ್ನು ಬಿಡಿಸಿ ಕರ್ತನೇ ಅನೇಕರ ಮುಂದೆ ಸಾಕ್ಷಿಯಾಗಿ ನಿಲ್ಲುವಂತೆ ನೀನು ಕೃಪೆ ಮಾಡಬೇಕಾಗಿ ಪ್ರಾರ್ಥಿಸುತ್ತೇವೆ ಕರ್ತನೇ. ಸ್ತೋತ್ರ. ನೀನು ನಮ್ಮ ಪ್ರಾರ್ಥನೆ ಕೇಳಿ ಸದುತ್ತರವನ್ನು ಕೊಡುತ್ತೀಯ ಎಂಬುದನ್ನು ನಂಬಿ ನಿನ್ನ ಪಾದ ಬಿಡದಲ್ಲಿ ಒಪ್ಪಿಸುತ್ತೇನೆ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್, ಹಲ್ಲೆಲೂಯಾ. ದೇವರು ನಿಮ್ಮನ್ನು ಅನುಗ್ರಹಿಸಲಿ. ಸ್ತೋತ್ರ, ಹಲ್ಲೆಲೂಯಾ.